ಹಬ್ಬ ಸ್ವಲ್ಪ ತಿಡು ಮಾಡಿದ್ದ ಬರ್ತೇನೆ ಒಟ್ಟೆ ಬುದ್ಧಿ ಬೇಡ ಅಂತ ಹೇಳಂಗ ನೆಕ್ಸ್ಟ್ ಟೈಮ್ ಏನು ಬೇಡ ಬೇಡ ಸುಮ್ಮನೆ ಮಾಡು ಹಾಕ್ಬೇಕು ಅದು ಮಾಡಬೇಕು ಬೇಡ ಹೇಳತ್ತೀನಿ ಮತ್ತೆ ಅದನ್ನು ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ ಬ್ಯಾಡ್ರಿ ಬರ್ರಿ ನೀವು ಏನು ರೊಕ್ಕ ಕೇಳಾದ್ರೆ ಪಡಂಗಿಲ್ಲ ಈ ಸ್ವಲ್ಪ ತೊಗೊಂಡು ಏನು ಮಾಡಿಲ್ಲ. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರೀ ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. 2 ದಿವಸ ಹೆಂಗಿತ್ತು ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ಬುಧವಾರ ಮತ್ತು ಗುರುವಾರದ ಲಾಗ್ ಆಗಿರೋದ್ರಿ. ಬುಧವಾರ ಬೆಳಗ್ಗೆ ಎದ್ಕೊಳ್ಳಿ ನಾನು ಸ್ವಲ್ಪ ಮನೆ ಕೆಲಸ ಮತ್ತು ಜಳಕ ಎಲ್ಲ ಮಾಡಾಕತ್ತಿದ್ದೆ. ನನ್ನ ಮಗ ಇದ್ರೆ ನಾನು ನಾಷ್ಟಕ್ಕೆ ಇವತ್ತು ಮಾಡಿಕೊಡ್ತಂತ ರೆಡಿ ಮಾಡಾಕಂತ ನೋಡ್ರಿ. ನಿನ್ನೆ ಮಾಡಿದ ಅಡುಗೆ ಹಂಗೆ ಇತ್ತು, ಆದ್ರೂ ಬೆಳಗ್ಗೆ ಅದು ತಿನ್ನಕ್ಕೆ ಒಲ್ಲ ಅನ್ಸುತ್ತಲ್ರಿ. ಹಾಗಾಗಿ ಮನು ಇದ್ರೆ ಕಿಚಡಿ ರೆಡಿ ಮಾಡಾಕತ್ತಿದ್ದ. ಮತ್ತು ಹಂಗೆ ಮೊಬೈಲ್ ನೋಡ್ಕೊತ ಈಗಿದ್ರೆ ನಾನು ಜಳಕ ಎಲ್ಲ ಮುಗಿಸಿದ್ದೇವ್ರಿ. ನಮಸ್ಕಾರ ಮಾಡಿಕೊಂಡು ಇನ್ನು ಕಷಾಯ ರೆಡಿ ಮಾಡಾಕಂತಿದ್ದು ನೋಡ್ರಿ. ಆರಾಮಿಲ್ದಾಗಂತೂ ಈ ಕಷಾಯ ಕುಡಿದ್ಬಿಟ್ರೆ ಮತ್ತು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಅದ್ರಾಗ ನೆಗಡಿ ಕೆಮ್ಮು ಇದ್ದಾಗಂತೂ ಕಷಾಯ ಕುಡಿಲೇಬೇಕ್ರಿ. ನಮ್ಮ ಮನೆಯವ್ರು ಇದ್ರೆ ಈ ಕಡೆ ಪೂಜಾನೂ ರೆಡಿ ಮಾಡ್ಕೊಳಕತ್ತಿದ್ರು. ಮನು ಇದ್ರೆ ಕಿಚಡಿನ ರೆಡಿ ಮಾಡಿ ಇಟ್ಟಿದ್ದಾರೆ ಕುಕ್ಕರ್ ಒಳಗೆ. ಅಂದರೆ ನಾನು ಗೋಧಿ ರವ್ದು ಕಿಚಡಿ ಏನು ಮಾಡ್ತೀನಲ್ಲ ಅದು ಮನುಗೂ ಇಷ್ಟ ಆಗುತ್ತೆ ಮತ್ತು ಮಸ್ತಾಗೆ ಮಾಡ್ತಂದ್ರೆ ಅದನ್ನೇ ರೆಡಿ ಮಾಡಿ ಕುಕ್ಕರ್ ಒಳಗೆ ಇಟ್ಟಿದ್ದ. ನಾನು ಈಗ ಕಷಾಯನ ರೆಡಿ ಮಾಡಿ ಇಟ್ಟಿದ್ದೆ ಸೋಸ್ಬಿಟ್ಟು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ತನಗೆ ಕೊಡೋಣ ಅಂತ ಹೇಳಿ. ತನಗೆ ಮತ್ತು ನನಗೆ ಸ್ವಲ್ಪ ಜಾಸ್ತಿನೇ ನೆಗಡಿ ಬಂದೈತಿ ಮತ್ತು ಮೈ ಕೈ ಎಲ್ಲ ನೋವು ಐತ್ರಿ. ಜಳಕ ಮಾಡಿಬಿಟ್ರು ಫ್ರೆಶ್ ಫೀಲ್ ಆಗಲಾಗಿತ್ತು. ಅಂದ್ರೆ ಆ ಥರ ಫುಲ್ ಡಲ್ ಅಂತ ಅನ್ಸಾಕತ್ತಿತ್ತು. ಆರಾಮಿಲ್ದಾಗಂತೂ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರಲ್ರಿ. ಆದರೆ ಗಂಡು ಮಕ್ಳು ಹೆಲ್ಪ್ ಮಾಡಿಬಿಟ್ರೆ ಜಾಸ್ತಿ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಮನು ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟಿದ್ದಾದ್ರೆ ಅದನ್ನೇ ಗೋಧಿ ರವ್ದು ಕಿಚಡಿ ಎಲ್ಲ ತಿಂದ್ಬಿಟ್ಟು ಈಗಿದ್ರೆ ಟ್ಯಾಬ್ಲೆಟ್ ತೊಗೊಳಕಂತೀವಿ ನೋಡ್ರಿ. ತನಗೂ ಟ್ಯಾಬ್ಲೆಟ್ ಕೊಟ್ಟು ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಉಪ್ಪಿನಕಾಯಿ ಯಾರು ಬಂದು ಯೋಚನೆ ಅದು ಟೈಟ್ ಕೂಡ್ಬೇಕಲ್ಲ ಅದೇನದಕ್ಕೆ ಹಾಕೋರ ಪಲ್ಯ ಯಾರು ಹಾಕಿದ್ರಿ? ಪಲ್ಯ ಬ್ಯಾಡ್ರಿ ಮಮ್ಮಿ, ಬೇಡ ಬೇಡ ಪಲ್ಯ ಬೇಡ. ಸ್ವಲ್ಪ ಇಲ್ಲ ಬೇಡ ಅಂದ್ರೆ ಬ್ಯಾಡ ಬೇಡ ಅಂದ್ರು ನಾನು ಹೋಗ್ಬೇಕು. ಚಲ್ಲಾಕ ನಾನು ಸ್ವಲ್ಪ ಬರೋ ಸುಮ್ಮನೆ ಬಿಟ್ಟಲ್ಲಿ ಹೋಗಿದ್ವಿ. ತಲೆ ಕಟ್ ಮಾಡಿ ಸುಮ್ಮನೆ ಹಾಕ್ತದೆ. ಸ್ವಲ್ಪ ಹಬ್ಬ ಸ್ವಲ್ಪ ತಿಡು ಚಟ್ನಿ ಆಡ್ಲಕ್ ಮಾಡಿಸಿ ಏ ಪಲ್ಯ ಕಟ್ಕೋಬೇಕು ಅಂಟ ಹಬ್ಬ ತಡ್ತಾ ನೋಡು ಪಪ್ಯ ಬುತ್ತಿ ಆಗ್ಬೇಕು. ಬಿಡ ಒಂದು ಕಟ್ಕೊಂಡು ಅದು ಕಟ್ಕೊಂಡು ಹೋಗ್ಲಿಕ್ಕೆ ಬಿಡಲ್ಲ ಬಿಡು. ಒಂದು ಹೊತ್ತಿನ ಊಟಕ್ಕೆ ಕಾಲ ಕೇಳಿದ್ ನಾ ನಿಮ್ಗೆ. ಒಂದ್ ದಿವ್ಸ ನಾವು ಪೂರ್ತಿ ಏನ್ ಟ್ರೈನಾಗೆ ಇರೋದಿಲ್ಲ. ಬೇಕಂದ್ರೆ ಮಾಡಿಲ್ರಿ ಅದೇ ಪೈಲ ಟೈಮ್ ಮಾಡಿದ್ದೆ ಬರ್ತೇನೆ ಒಟ್ಟೆ ಬುದ್ಧಿ ಬೇಡ ಅಂತ ಹೇಳಿ ಹಂಗ ನೆಕ್ಸ್ಟ್ ಟೈಮ್ ಏನು ಬೇಡ ಬೇಡ ಸುಮ್ಮನೆ ಮಾಡುದು ಕರ್ಕೊಂಡು ಹೋಗೋ ಅದು ಮಾಡೋದು ಇದು ಬೇಡ ಅಂತ ಹೇಳತ್ತೀನಿ. ಮತ್ತೆ ಅದನ್ನು ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೇಳಿ ಕೇಳತ್ತೆ ಯಾರು ಒಟ್ಟೆ ಯಾರು. ಹೋಗ್ಬರ್ತೀನಿ ಚುಮ್ಮರೆ ಬ್ಯಾಡ್ ತಿತ್ತಿದ್ರ ಅದು ಒಯ್ಲಾಕ್ ಚಲೋ. ಸುಮ್ಮ ವಯಸ್ಕರಿಂದ ಇಲ್ಲ ಎಷ್ಟಾರು ಮಂದಿ 8 ಮಂದಿ ಇದ್ರಿ
ಎಲ್ಲಾರು ನಮ್ಮಂಗ ಒಟ್ಟು ಕೂಡಿರ್ತಾರೇನ್ರಿ ದಿಕ್ಕಿಗೆ ಒಬ್ಬೊಬ್ರು ಇರ್ತಾರ. ಈಗ ಅವ್ರಿಗೆ ಎಲ್ಲಾರಿಗೂ ಹೋಗ್ತೀರಿ ಕೊಡಾಕ್ ನಮ್ಗ ಆಸೆ ಇಲ್ಲ. ಈಗ ಎಲ್ಲಾರ್ಗೂ ಒಂದ ಕಡೆ ಆಗಿಲ್ಲ ಬುಕ್ಕಿಂಗ್. ಏನಿಲ್ಲ. ಇಲ್ಲಿ ಹಾಕಲ್ಲ, ಇದು ಕುಲ್ಲನ್ ಐತಿ. ಇದು ಬ್ಯಾಕ್ ನಾರ್ತವ್ರಿ ಎಲ್ಲ ಚುಮುರ್ ನಾರ್ತಿರ್ತಾವ. ಮತ್ತ ಅದ್ರ ಏನಪ್ಪ ಮತ್ತ ಹಾಕೋಲ್ಲ. ನಾ ಎಲ್ಲಿ 10 ದಿವ್ಸ ಹೊಂಟಿನಿ. 10 ದಿವ್ಸದಾಗ ಏನಾಗುದು? 10 ದಿವ್ಸ ಸಂಬಂಧ ಕಿರಿಕಿರಿ ಕೊಡಾಕ್ತಾರೆ. ಮನಿನ ಬಾಜು ಕೊಟ್ಟು ಕಾಸು ನಾನೇ ಬರ್ತೀನಿ. ಮನಿ ತಗೊಂಡೆ ಖಾಲಿನ ಅದು ವಜ್ಜಾಕೈತಿ. ನೀರೊಂದು ಸರ್ದಾರ ಖಾಲಿ ಹೋಯ್ತಲ್ಲ, ಅಲ್ಲಿ ಇದ್ರಾಗ ತುಂಬೇಕ್ರಿ ನೀರ್. ಎಲ್ಲಿ ತುಂಬ ಚಾಲು ಮಾಡೋಲ್ಲ. ಈಗ ಬರ್ರಿ 12:30 ಆಗಿತ್ತು. ಹೋಗೋಣ ಅಲ್ಲಿ ಬಡಾಲ ಆಚೆ ಕಡೆ ಊಟ ಬಿಟ್ಟು ಬರ್ರಿ. ಪಪ್ಪ ಕೊಡು ಪಪ್ಪ. ಬನ್ನಿ ಬರ್ರಿ. ನೀವು ಏನ್ ರೊಕ್ಕದ ಹಣ ಕೇಳಾಕ ಕೊಡಂಗಿಲ್ಲ. ಈ ಸಲ ತೋಲ್ ಏನ್ ಮಾಡಿಲ್ಲ ಇಟ್ಟು ಒತ್ತಾಯ ಮಾಡಾಕ್ತಿರ್ಲಿ. ಒಟ್ಟು ಬರ್ಲ ಕೇಳ್ತೀನಿ, ಏನೇನ್ ಬೇಕೆಲ್ಲ ಕೊಡಿಸ್ಲಾತ್ರ. ಅವಾಗ ರೊಕ್ಕ ಕೊಡ್ಲಿಕ್ಕೆ ಅಂತಿತ್ತ ಜಗಳ. ಹೆಂಗ್ ತೆಗಿತ್ ಜಗಳ ಆಚಿನ? ಎಲ್ಲಿದ್ರಿ ಮನೆ ನಾ ಅನುಭವಿಸ್ತೀನಿ. ಇಟ್ಕೊಂಡ್ ಮುಂದೆ ಹೋಗಿನಿ. ಹಳ್ಳಿ ಮೈ ಬಿದ್ದ ಬೇಡ ಮತ್ತೆ ಉಲ್ಟಾ ಕುಂಡ ಏ ದಿವಸ ಬರ್ತೀನಿ ನಾನು. ಈಗ ಟೈಮ್ 5 ಗಂಟೆ ಆಗೈತಿ ನೋಡ್ರಿ. ಮನೂ ಬೆಂಗ್ಳೂರಿಗೆ ಹೋದ್ಮೇಲೆ ನಾನಂತೂ ಮನ್ಕೊಂಡ್ಬಿಟ್ಟಿದ್ದೆ. ಟೈಮ್ 5 ಗಂಟೆ ಆಗೈತಿ. ಅವಾಗ ಎದ್ಬಿಟ್ಟು ಹೊರಗಡೆ ಬಂದೆ ನೋಡ್ರಿ. ಬರಟ್ಗೆನೆ ಗೇಟಿಗೆಲ್ಲ ಪೇಂಟ್ ಹಚ್ಚಿದ್ರು. ಅಂದ್ರೆ ಸ್ವಲ್ಪ ಅದು ಜಂಗ್ ಹತ್ತಾಕತ್ತಿತ್ತು ಅಂತ ಹೇಳಿ ಓನರ್ ಪೇಂಟ್ ಹಚ್ಚಂತ ಹೇಳಿದ್ರಂತ. ಹಂಗಾಗಿ ಎಲ್ಲ ಗೇಟಿಗೆ ಮತ್ತು ಗ್ರಿಲ್ಲಿಗೆ ಪೇಂಟ್ ಹಚ್ಚಿದ್ರು. ಮತ್ತು ಗುಬ್ಬಚ್ಚಿನೂ ಯಾವ ರೀತಿ ಹುಡ್ಕಾಡಕ್ಕಂತಾವ ನೋಡ್ರಿ. ಅಕ್ಕಿನೂ ಹಾಕಿದ್ದಿಲ್ಲ, ಅವಕ್ಕೆ ಮನ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅಕ್ಕಿ ಎಲ್ಲ ಖಾಲಿಯಾಗಿದ್ವಲ್ಲ, ಹಾಗಾಗಿ ಮತ್ತೆ ಗುಬ್ಬಚ್ಚಿಗೆ ಅಕ್ಕಿ ಅಷ್ಟು ಹಾಕಿಬಿಟ್ರೈತಂತ ಅಕ್ಕಿನ ತೊಗೊಂಡ್ಬಿಟ್ಟು ಹಾಕಾಕ ಹೊಂಟಿದ್ದೀನಿ ನೋಡ್ರಿ. ಅಂದ್ರೆ ಪಾಪ ಅವು ಅಕ್ಕಿ ಹಾಕ್ಲಿಕ್ಕಂದ್ರೆ ಹುಡ್ಕಾಡ್ತಾ ಇರ್ತಾವೆ ಮತ್ತು ಸೌಂಡ್ ಮಾಡ್ತಾನೆ ಇರ್ತಾವೆ ರೀ. ಅಕ್ಕಿ ಹಾಕ್ಬಿಟ್ರೆ ಫುಲ್ ಖುಷಿ ಒಳಗೆ ಓಡ್ಕೊತ ಬಂದು ತಿಂತಾವಲ್ಲ, ನೋಡ ಮುಂದಾಗ ಜಾಸ್ತಿ ಖುಷಿ ಆಗುತ್ತೆ. ಮನೋ ಬೆಂಗ್ಳೂರಿಗೆ ಹೋದ್ಮೇಲೆ ಫುಲ್ ಏನೋ ಒಂಥರ ಬೇಸರ ಅಂತ ಅನಿಸ್ತಿರ್ತೈತಿ. ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ಸುಮ್ಮನೆ ಮನ್ಕೊಂಡ್ಬಿಟ್ಟಿದ್ದೆ. ಎದ್ಬಿಟ್ಟು ಮತ್ತು ಗುಬ್ಬಚ್ಚಿಗೆ ಅಕ್ಕಿ ಅಷ್ಟು ಹಾಕಿಬಿಟ್ಟು ಮತ್ತೆ ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸುಮ್ಮನೆ ಕುಂತಿದ್ದೆ ರೀ. ಮೊಬೈಲ್ ನೋಡ್ಕೊಂತ ಏನೋ ಕೆಲಸ ಮಾಡೋಕೆ ಮನಸ್ಸೇ ಇದ್ದಿದ್ದಿಲ್ಲ, ಊಟ ಮಾಡೋಕ್ಕೂ ಮನಸ್ಸಿದ್ದಿದ್ದಿಲ್ಲ. ಮತ್ತು ಮಧ್ಯಾಹ್ನ ಮಾಡಿದ ಚಪಾತಿ ಎಲ್ಲ ಹಾಗೆ ಇದ್ದು ರೀ. ಈಗ ಚಪಾತಿ ತಿನ್ನಕ್ಕೂ ಮನಸ್ಸಿದ್ದಿದ್ದಿಲ್ಲ. ಅಂದರೆ ಪಲ್ಯ ಚಪಾತಿ ಇತ್ತು, ತಿನ್ನಕ್ಕೆ ಅಂತ ಅನ್ಸಾಕತ್ತಿತ್ತು ಯಾರಿಗೆ. ಹಾಗಾಗಿ ಒಗ್ಗರಣೆ ಹಾಕಿಬಿಟ್ರಾಯ್ತು. ಮತ್ತು ಸ್ವಲ್ಪ ತಿನ್ನಕ್ಕೆ ಆಗುತ್ತೆ, ಬಿಸಿದೂ ಆಗುತ್ತೆ ಅಂತ ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅಂದರೆ ನಾನು ಇಡುವ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಹಾಕಿಲ್ಲ, ಹಂಗೆ ರಿಯಲಾಗಿ ಹಾಕಿದ್ದು. ಆ ರೀತಿ ಇಡುವನ ಹಾಕಿಬಿಟ್ರೆ ನಿಮ್ಗೆ ನೋಡೋಕೆ ಇಷ್ಟನೋ ಇಲ್ಲ ವಾಯ್ಸ್ ಓವರ್ ಕೊಟ್ಬಿಟ್ಟು ವಿಡಿಯೋ ಹಾಕಿಬಿಟ್ರೆ ಇಷ್ಟ ಆಗುತ್ತಂತೆ. ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ರೀ. ಅಂದರೆ ನೆಕ್ಸ್ಟ್ ಟೈಮ್ ನಮಗೂ ಒಂದು ಕ್ಲಾರಿಟಿ ಸಿಗುತ್ತಲ್ಲ, ಹಾಗಾಗಿ ಕೇಳಾಕತ್ತಿದ್ದೆ ಅಷ್ಟೇ ರೀ.
ಅಂದರೆ ಹೋಗಮ್ದಾಗ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿಲ್ಲ, ರಿಯಲಾಗಿ ನಮ್ಮ ಮನೆಯೊಳಗೆ ಯಾವ ರೀತಿ ಇರ್ತೀವಲ್ಲ ಅದನ್ನೇ ಎಡಿಟ್ ಮಾಡಿಬಿಟ್ಟು ಅಂದರೆ ಆ್ಯಡ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದು. ನಿಮಗೂ ಇಷ್ಟ ಆಗೈತಿ ಇಲ್ಲ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಅಂದ್ರೆ ಹೋಗಮ್ದಾಗ ಎಲ್ಲೇ ಹೋಗಮ್ದ ಅಷ್ಟೇ ತಲೆ ತಿಂತಾ ಇರ್ತಾನೆ ರೀ, ಎಲ್ಲದಕ್ಕೂ ಗೋಸ್ ಕಡಿತಾ ಇರ್ತಾನು. ಆದರೆ ತನ್ನ ಕೆಲಸ ತಾನೇ ಮಾಡ್ಕೊತಾನು, ಮತ್ತೊಬ್ರಿಗೆ ಮಾತ್ರ ವಜ್ಜೆ ಆಗಂಗಿಲ್ಲ ರೀ. ಇದು ನಿನ್ನೆ ರಾತ್ರಿ ಚಪಾತಿ ಒಗ್ಗರಣೆ ಅಷ್ಟು ಮಾಡಿಕೊಟ್ಟು ತಿಂದ್ಬಿಟ್ಟು ಮನ್ಕೊಂಡ್ಬಿಟ್ಟು ಫುಲ್ ಸುಸ್ತಾಕತ್ತಿತ್ತು. ಆರಾಮಿರ್ಲಿಕ್ಕಂದ್ರೆ ಹಂಗೆ ಆಗುತ್ತೆ ನೋಡ್ರಿ. ನಿನ್ನೆ ಅಂತೂ ಯಾವ ಕೆಲಸನೂ ಮಾಡಿತ್ತಿಲ್ಲ, ಅರ್ಬಿನೂ ತೊಳೆದಿತ್ತಿಲ್ಲ ರೀ. ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಬಟಾಟಿ ಕುದ್ಸಾಕಿಟ್ಬಿಟ್ಟು ನಾನು ಅರ್ಬಿ ತೊಳ್ಯಾಕೆ ಹೋಗಿದ್ದೆ ರೀ. ಅಂದರೆ 2 ದಿವ್ಸಿನ ಅರ್ಬಿ ಎಲ್ಲ ಇದ್ವಲ್ಲ, ಹಾಗಾಗಿ ತೊಳೆದು ಬರಬೇಕಾದ್ರೆ ಲೇಟನೇ ಆಗುತ್ತೆ. ತೊಳೆದು ಜಳಕ ಮಾಡಿ ಬರೋಟ್ಟಿಗೆ ನಮ್ಮ ಮನೆಯವರಿದ್ರೆ ಜಳಕ ಮಾಡಿ ದೇವ್ರಿಗೆ ನಮ್ಮ ಪೂಜೆ ಮಾಡಿಬಿಟ್ಟು ಬಟಾಟಿ ಏನು ಕುದ್ಸಾಕಿಟ್ಟು ಹೋಗಿದ್ದೆ ಅಲ್ರಿ, ಬಟಾಟಿ ಸುಲ್ಕೊಂಡು ಅದನ್ನೆಲ್ಲ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡಾಕಂತಾರು. ತನೂ ಎದ್ಬಿಟ್ಟು ಅವ್ರ ಪಪ್ಪಾಗೆ ಹೇಳಾಕತ್ತಿದ್ಲು, ಅದ್ರೊಳಗೆ ಅರಿಶಿನ ಪುಡಿ ಐತಿ, ಉಪ್ಪು ಐತಿ, ಇದ್ರೊಳಗೆ ಮಸಾಲೆ ಐತಿ ಅಂತೇಳಿ. ನಮ್ಮ ಮನೆಯವ್ರಿಗೆ ಆಗ್ಲಾರ್ದಕ್ಕೆ ಎಲ್ಲ ವಾಸನೆ ನೋಡಿಬಿಟ್ಟು ಹಾಕಾಕತ್ತಿದ್ರು. ಅಂದರೆ ಕೆಲವೊಂದು ಸಲ ಹೆಲ್ಪ್ ಮಾಡ್ತಿರ್ತಾರೆ, ಆದರೆ ಮನಸ್ಸು ಬಂದಾಗ ಹೆಲ್ಪ್ ಮಾಡ್ತಿರ್ತಾರೆ. ಮತ್ತು ನನಗೂ ಆರಾಮಿದ್ದಿಲ್ಲ, ಮತ್ತು 1 ಅವರಿಂದ ಅರ್ಬಿ ಎಲ್ಲ ತೊಳ್ಯಾಕತ್ತಿದ್ದಿಲ್ಲ. ಹಾಗಾಗಿ ಇಲ್ಲ ನಾನೇ ಮಾಡ್ತೀನಂತ ರೆಡಿ ಮಾಡ್ಕೊಳಕತ್ತಿದ್ರು. ಖುಷಿ ಆಗುತ್ತಲ್ರಿ ಹೆಣ್ಮಕ್ಳು ಹೆಲ್ತ್ ಅಪ್ಸೆಟ್ ಆದಾಗ. ಗಂಡು ಮಕ್ಕಳು ಈ ರೀತಿ ಎಲ್ಲ ಸಹಾಯ ಮಾಡಿಬಿಟ್ರೆ ಅಂದರೆ ಖುಷಿನೂ ಆಗುತ್ತೆ, ಮತ್ತು ನಮಗೂ ಸ್ವಲ್ಪ ರೆಸ್ಟ್ ಬೇಕಾಗಿರ್ತೈತಲ್ಲ. ಹಾಗಾಗಿ ಅಡುಗೆ ಅಂತೂ ಮಾಡಲೇಬೇಕಾಗಿರ್ತೈತ್ರಿ. ಅಂದರೆ ಹೊಟ್ಟಿಗಂತೂ ಬೇಕೇ ಬೇಕು ಏನಾದರೂ ಸ್ವಲ್ಪ. ಹಾಗಾಗಿ ನಿನ್ನೆ ನಾನು ಅಕ್ಕಿ ನೆನೆಸಿಟ್ಟು ನಾಳೆ ದೋಸೆ ಮಾಡ್ರೈತಂತೇಳಿ ರುಬ್ಬಿ ಇಟ್ಟಿದ್ದೆ ರೀ. ಮತ್ತು ಬಟಾಟಿನೂ ಕುದ್ಸಾಕೆ ಇಟ್ಟು ಹೋಗಿದ್ದೆ. ಬರಾಟಿಗೆ ಪಲ್ಯನೂ ರೆಡಿ ಮಾಡಿದರು. ಕೆಲವೊಬ್ಬರು ಕೇಳಾಕತ್ತಿದ್ರಿ, ಅಂದರೆ ಭಾಳ ಸಲ ಹಿಂದಿನ ವಿಡಿಯೋದೊಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರಿ ನಿಮ್ಮ ಮನೆಯವ್ರ ಕೈಗೆ ಏನಾಗೈತೆ ಅಂತೇಳಿ. ಆಲ್ರೆಡಿ ಒಂದು ವಿಡಿಯೋದೊಳಗೆ ಹೇಳಿದ್ದೀನಿ ರೀ. ಅದು ಅಂತೂ ಒಂದು ದೊಡ್ಡ ಕತಿ ರೀ. 1 ತಿಂಗಳಗಟ್ಟಲೆ ಹಾಸ್ಪಿಟಲ್ಗೆ ಎಷ್ಟು ಕಷ್ಟಪಟ್ಟಿವಿ ಅಂತೇಳಿ ನನಗೆ ಗೊತ್ತು. ಅದು ನಾನು ಒಬ್ಬೇ ಸಣ್ಣ ಮಕ್ಕಳನ್ನ ಕರ್ಕೊಂಡು ತಿಂಗಳಗಟ್ಟಲೆ ಹಾಸ್ಪಿಟ್ಲ ಮನೆ ಎಷ್ಟು ಓಡಾಡಿನಂದ್ರೆ ಫುಲ್ ತ್ರಾಸಾಗ್ಬಿಟ್ಟಿತ್ತು. ಆದರೆ ಅದು 7-8 ವರ್ಷ ಹಿಂದೆ ರೀ ಈ ರೀತಿ ಆಗಿದ್ದು. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಒಳಗೆ ಈ ರೀತಿ ಭಾಳ ಅವ್ರಿಗೆ ಕಷ್ಟ ಆಯಿತು, ಮತ್ತು ನಮಗೂ ಕಷ್ಟ ಆಯಿತು. ಲೈಫ್ ಅನ್ನೋದು ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಚಲೋ ಆಗುತ್ತೆ, ಯಾವಾಗ ಈ ಥರ ಕೆಟ್ಟದಾಗುತ್ತೆ ಏನೋ ಗೊತ್ತಾಗಂಗಿಲ್ಲ ರೀ. ಏನೇ ಬಂದರೂ ಅದನ್ನ ಸ್ವೀಕರಿಸ್ಕೊಂಡು ಮುಂದೆ ಹೋಗಲೇಬೇಕಾಗುತ್ತೆ. ಅಂದರೆ ಅದು ಕೈ ಈ ರೀತಿ ಆಗಿದ್ದ ಯಾಕಂತೆ ಕೇಳಿದ್ದಕ್ಕೆ ಅಷ್ಟೇ ಕ್ಲಾರಿಟಿ ಕೊಟ್ಟಿದ್ದು. ಈಗಿದ್ರೆ ಅವಾಗ ನಿಂತ್ಕೊಂಡು ನಮ್ಮ ಮನೆಯವ್ರು ಭಾಳ ಡೌನ್ ಆಗಿಬಿಟ್ರು. ಅಂದರೆ ಮನುಷ್ಯನೂ ವೀಕ್ ಆಗುತ್ತಲ್ರಿ. ನಮ್ಮ ಮನೆಯವ್ರಿಗೆ ಹೊಟ್ಟೆ ಎಷ್ಟು ಬಿಟ್ಟಿರಿ ಅಂತ ಅಂದ ಕೂಡಲೇ ಈ ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಹೊಟ್ಟೆ ಎಲ್ಲ ಒಳಗೆ ತೊಗೊಂಡು ಅದನ್ನೇನು ಒಳಗೆ ಕುಡಿದ್ರಿ ಮತ್ತೆ ಹೊರಗೆ ಬರೋದಲ್ಲ. ಆದಷ್ಟು ಮನುಷ್ಯನ ಹೊಟ್ಟೆ ಸ್ವಲ್ಪ ಕಡಿಮೆ ಇದ್ರೇ ಹೆಲ್ತ್ ಚಲೋ ಇರುತ್ತೆ, ಮತ್ತು ಸೊಂಟನೂ ಬರೋಂಗಿಲ್ಲ ರೀ. ಆದರೂ ನಾನು ಹೇಳ್ತಾ ಇರ್ತೀನಿ ಸ್ವಲ್ಪ ಹೊಟ್ಟೆ ಕಡಿಮೆ ಮಾಡ್ಕೊರಿ ಅಂತೇಳಿ. ಅಂದರೆ ಫಸ್ಟ್ ದಪ್ಪಿದ್ರು ಎಲ್ಲ ಸಣ್ಣ ಆಗ್ಬಿಡ್ತಾರೆ, ಆದರೂ ಹೊಟ್ಟೆನೇ ಸಣ್ಣ ಆಗಿಲ್ಲ ನೋಡಿರಿ. ಅಂದರೆ ಹೊಟ್ಟೆ ಕಡಿಮೆನೇ ಆಗಿಲ್ಲ. ನಮ್ಮ ಮನೆಯವರು 1-2-3 ದೋಸೆ ಮಾಡಿದ್ರು. ಅಂದ್ರೆ ಅಷ್ಟೊಂದನ್ನು ಸರಿಯಾಗಿ ಅವರಿಗೆ ಹಾಕಕ್ಕೆ ಬರೋಂಗಿಲ್ಲಲ್ರಿ. ನಾನು ಮಾಡಿಕೊಡ್ತೀನಿ ಸರ್ ನೀವು ಅಂತ ಎಲ್ಲ ಜಳಕ ಮುಗಿಸಿ ಬಂದಿದ್ದೆ ಅಲ್ರಿ, ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಕೆಂಪು ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಹಾಗಾಗಿ ಕೆಂಪು ಚಟ್ನಿ ತುಪ್ಪ ಹಚ್ಚಿಬಿಟ್ಟು ಮತ್ತು ನಾವೊಂದು ಬಿಸಿ ದೋಸೆ ಮಾಡಿಕೊಟ್ಟೆ. ಅವ್ರು ಮಾಡಿದ್ದು ಅಷ್ಟು ನಾನು ಮಾಡಿದಷ್ಟು ತಿಂದರು. ನಾನು ನಾಷ್ಟ ಮಾಡಿಬಿಟ್ಟು ಅರ್ಬಿ ಎಲ್ಲ ತೊಳೆದಿಟ್ಟಿದ್ದೆ ಅಲ್ರಿ, ನೀರು ಜಾನ್ಲಿ ಅಂತೇಳಿ ಇಟ್ಟಿದ್ದೆ. ಅಂದರೆ ಮೈಯೆಲ್ಲ ಹಸಿ ಆಗ್ಬಿಟ್ಟಿತ್ತು. ಫಸ್ಟಿಗೆ ಜಳಕ ಮಾಡಿ ಬಂದ್ರೈತಂತ ಜಳಕ ಎಲ್ಲ ಮುಗಿಸಿ ಬಂದುಬಿಟ್ಟು ಅರ್ಬಿ ಒಣಗಸಾಕ ಹಾಕಾಕಂತೀನಿ ನೋಡಿರಿ. ಇವತ್ತಂತೂ ಜಾಸ್ತಿ ಬಿಸಿಲೇ ಇದ್ದಿತ್ತಲ್ಲ, ಫುಲ್ ಮೋಡ ಆದಂಗಾಗಿತ್ತು. ಇಷ್ಟೆಲ್ಲ ಅರ್ಬಿ ತೊಳೆದಿದ್ದೀನಿ, ಯಾವಾಗ ಒಣಗ್ತಾವೇನಂತ ಅಂದ್ಕೊಂಡ್ಬಿಟ್ಟನ ಒಣಗಿಸಾಕ ಹಾಕಾಕಂತೀನಿ ನೋಡಿರಿ. ಅರ್ಬಿ ಒಣಗಿಸಿಬಿಟ್ರೆ ಬಿಸಿಲಿದ್ಬಿಟ್ರೆ ಫುಲ್ ಜಲ್ದಿನೇ ಒಣಗಿಬಿಡ್ತಾವೆ. ಆದರೆ ಬಿಸಿಲು ಇರ್ಲಿಕ್ಕಂದ್ರೆ ಅರ್ಬಿ ಒಣಗೋದಿಲ್ಲ, ಮತ್ತು ಒಳಗೊಯ್ದು ಹಾಕು ಹೊರಗೊಯ್ದು ಹಾಕು ಅಂತೇಳಿ ಇದೇ ಸ್ಟಾರ್ಟ್ ಆಗ್ಬಿಡುತ್ತೆ. ಇವತ್ತು ಹಂಗೆ ರೀ, ಬೆಳಿಗ್ಗೆ ಅರ್ಬಿ ತೊಳೆದ್ಬಿಟ್ಟು ಒಣಕ್ಕೆ ಹಾಕಿದ್ಮೇಲೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಯಿತು. ಮತ್ತು ಒಳಗಡೆ ಒಯ್ದು ಹಾಕಿದೆ, ಮತ್ತು ಮಳೆ ಕಮ್ಮಿ ಆಯಿತು, ಮತ್ತು ಹೊರಗಡೆ ತಂದು ಹಾಕೋದು, ಇದೇ ರೀತಿ ಕೆಲಸ ಆಗ್ಬಿಡುತ್ತೆ. ಹಾಗಾದ್ರೆ ಎಷ್ಟೊಂದೆಲ್ಲ ಇವತ್ತು ಬೆಳಗಿನ ಅರ್ಬಿ ಎಲ್ಲ ತೊಳೆದು ಹಾಕಿದ್ದೆ. ಇನ್ನು ಸ್ವಲ್ಪ ಹೊತ್ತು ಮನ್ಕೊಂಡಿದ್ದೆ ರೀ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು. ಅಂದರೆ ಟ್ಯಾಬ್ಲೆಟ್ ತೊಗೊಳೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಮತ್ತು ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತು ಟ್ಯಾಬ್ಲೆಟ್ ತೊಗೊಳೋದು, ಇದೇ ಕೆಲಸ ಆಗ್ಬಿಡುತ್ತೆ ಹೆಲ್ತ್ ಅಪ್ಸೆಟ್ ಆದಾಗ ರೀ.
ಈಗಿದ್ರೆ ನನಗೂ ಅಡುಗೆ ಮಾಡೋಕೆ ಮನ್ಸಿದ್ದಿಲ್ಲ ಆದ್ರೆ ಮಾಡಲೇಬೇಕಲ್ರಿ. ಮತ್ತು ಮನೆ ಪೂಜೆಗೆ ಇಟ್ಟಿದ್ದು ಬಾಳೆಹಣ್ಣು ಈ ರೀತಿ ಆಗಿಬಿಟ್ಟಿದ್ದು. ಈ ರೀತಿ ಬಾಳೆಹಣ್ಣು ಆದಾಗ ಯಾರಿಗೆ ತಿನ್ನಕ್ಕೆ ಮನಸ್ಸಾಗಲ್ರಿ, ನನಗೂ ತಿನ್ನಕ್ಕೆ ಮನಸ್ಸಾಗಲ್ಲ. ಆದರೆ ನಮ್ಮ ಮನೆಯವ್ರು ಒಂದೊಂದು ಸಲ ತಿಂದಿರ್ತಾರೆ. ಮನು ಅಂತೂ ಇವು ಮುಟ್ಟುವುದೇ ಇಲ್ಲರಿ. ಈ ರೀತಿ ಮ್ಯಾಲೆಲ್ಲ ಕಪ್ ಆಗಿಬಿಟ್ರೆ ಒಳಗಡೆ ಎಲ್ಲ ಚಲೋ ಇರ್ತಾವೆ, ಆದರೆ ಮ್ಯಾಲೆ ಈ ರೀತಿ ಕಪ್ಪಾಗಿರ್ತಾವೆ. ಮತ್ತು ಜವಾರಿ ಬಾಳೆಹಣ್ಣು ಒಳಗೆ ಈ ರೀತಿ ಚುಕ್ಕಿ ಎಲ್ಲ ಇರ್ತಾವಲ್ರಿ, ಅವನ್ನಂತೂ ಜಾಸ್ತಿ ಇಷ್ಟನೇ ಪಡೋಂಗಿಲ್ಲ. ಅಂದ್ರೆ ಆ ಥರ ಕಪ್ಪಾಗಿಬಿಟ್ರೆ ಹಾಗಾಗಿ ನಾನು ಇದೇ ರೀತಿ ಜಾಸ್ತಿ ಬಾಳೆಹಣ್ಣು ಇದ್ದಾಗ ಮಾಡಿಕೊಡೋದ್ರಿ. ಅಂದರೆ ಚಪಾತಿ ಸಂಗಟ ನಮ್ಮ ಮನೆಯೊಳಗೆ ಹಚ್ಕೊಂಡು ತಿಂತಾರೋ ಅಂದ್ರೆ ಬಾಳೆಹಣ್ಣು ಸೀಕರ್ಣಿ ಅಂತೀವಿ ನಾವು. ಈ ರೀತಿ ಮಾಡಿಕೊಟ್ರೆ ಇಷ್ಟನೂ ಆಗುತ್ತೆ ಮತ್ತು ಬಾಳೆಹಣ್ಣು ಖರ್ಚುನೂ ಆಗುತ್ತೆ, ಹಂಗೆ ತಿನ್ನಂಗಿಲ್ಲಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಡೋದು. ಇಲ್ಲ ಬಾಳೆಹಣ್ಣು ಕೇಕ್, ಬಾಳೆಹಣ್ಣು ಜ್ಯೂಸ್, ಇಲ್ಲಾಂದರೆ ಈ ರೀತಿ ಬಾಳೆಹಣ್ಣು ಸೀಕರ್ಣಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ರೊಕ್ಕ ಕೊಟ್ಟು ತಂದಿರ್ತೀವಿ, ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ವೆಸ್ಟ್ ಆಗುತ್ತೆ ನೋಡಿರಿ. ಈಗಿದ್ರೆ ನಾನು ಹಾಲಿಗೆ ಎಲ್ಲ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಚಮಚಲ್ಲೇ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಅಥವಾ ಸಕ್ಕರೆ ಮತ್ತು ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಹಾಕಿ ಸ್ವಲ್ಪ ತುಪ್ಪ ಬೇಕಂದ್ರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಚಪಾತಿ ಸಂಗಟ ಹಚ್ಕೊಂಡು ತಿನ್ಬೋದು, ಇಲ್ಲ ಹಂಗನೂ ಚಮಚಲ್ಲೇ ತಿನ್ಬೋದು. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಹಂಗೆ ತಿನ್ನೋದಾಗ ಸಬ್ಜಾ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಮಸ್ತ್ ಇರುತ್ತೆ ನೋಡಿರಿ. ಇವಾಗ ಟೈಮ್ 7 ಗಂಟೆ ಆಗೈತ್ರಿ. ತನೂ ಅವ್ರ ಫ್ರೆಂಡ್ ಮನೆಗೆ ಹೋಗ್ಯಾಳ. ಅಂದ್ರೆ ಪಟಾಕ್ಸಿ ಬಿಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರಂತ. ಯಾಕೆ ಒಬ್ಬಾಕಿನ ಇರ್ತಾವಲ್ರಿ, ಹೀಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಬಾ ಅಂತ ಹೇಳಕತ್ತಿದ್ರು. ಹಾಗಾಗಿ ಅವ್ರ ಪಪ್ಪ ಒಯ್ದು ಬಿಟ್ಟಿಂದ ಅವ್ರದ್ದು ಕೆಲಸ ಆಯ್ತಂತ ಅವರು ಬೇರೆ ಕಡೆ ಹೋಗಿದ್ರು. ನಾನು ಒಬ್ಬಾಕಿನ ಇಷ್ಟು ತನಕ ಕುಂತಿದ್ದೆ. ಅಂದ್ರೆ 6 ಗಂಟೆಗೆ ಹೋಗಿದ್ರು, 1 ತಾಸು ಕುಂತೆ ರೀ. ಹಂಗೂ ಬೇಸರ ಬರಾಕತ್ತು. ಮತ್ತು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ರಾಯ್ತಂತ. ದೇವ್ರ ಮುನ್ನೂ ದೀಪ ಹಚ್ಚಿ ಹೊಸ್ತಲಂತಕ್ಕೆ ಮತ್ತೊಂದೆರಡು ದೀಪನ ಹಚ್ಚಿಟ್ಬಿಟ್ಟು ದೇವ್ರಿಗೆ ಧೂಪ ಎಲ್ಲ ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡ್ರೈತಂತ ಈಗ ದೀಪ ಹಚ್ಚಿ ದೇವ್ರಿಗೆ ಧೂಪನೂ ಬೆಳಗ್ದೆ ನೋಡ್ರಿ. ನನ್ನ ಮಗಳಿದ್ರೆ ಇಷ್ಟೆಲ್ಲ ಪಟಾಕ್ಷಿ ತೊಗೊಂಡು ಅವ್ರ ಫ್ರೆಂಡ್ಸ್ ಮತ್ತು ಆಕಿ ಕೂಡಿ ಪಟಾಕ್ಷಿ ಹೊಡ್ಯಾಕೆ ಅವ್ರ ಮನೆಗೆ ಹೋಗಿದ್ಲು. ಅದನ್ನೇ ಸ್ವಲ್ಪ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದು. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.